ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಹಾಗೆ ನಾವು ಕೂಡ ತುಂಬಾ ಸೂಪರ್ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಏನಂದರೆ ಅದು ಹೆಸರೇ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು, ನೋಡ್ಬೇಕು ಹೇಗಿದೆ ಅಂತ. ಕಾಮತ್ರ ಹೇಳಿ ಹೇಗಿದೆ ಅಂತ. ನೋಡಿದ್ದೀರಾ ಫಸ್ಟ್ ಟೈಮ್? ಇಲ್ಲ, ನಾನು ನನ್ನ ಫ್ರೆಂಡ್ಸ್ನವ್ರು ಹೇಳ್ತಿದ್ರು ಫಸ್ಟ್ ಟೈಮ್ ಹೊರಡೋದು. ಅದಕ್ಕಿಂತ ಮುಂಚೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತಿನ ಟೈಮ್ ನೋಡಿ 11:40 ಈ ಲಾಗ್ ಅನ್ನು ಪ್ರಾರಂಭ ಮಾಡ್ತಿದ್ದೇವೆ. ಇದು ಸ್ವಲ್ಪ ಶಾರ್ಟ್ ಲಾಗ್. ಅದು ಎಂತ ಪಿಲಿ ಪಂಜರ ಹೇಳುವಾಗಲೇ ಹುಲಿದೊಂದು ಪಂಜರ, ಅದಕ್ಕೆ ಪಿಲಿ ಪಂಜರ ಹೆಸರು. ಅದು ಕೇಳುವಾಗಲೇ ನನಗೆ ಎಂತದ ಒಂದು ಕುತೂಹಲ ಆಗ್ತಾ ಉಂಟು. ಇವತ್ತಿದು ಮಾತ್ರ ಸ್ವಲ್ಪ ಶಾರ್ಟ್ ಲಾಗ್. ಸ್ವಲ್ಪ ಅಲ್ಲಿ ವ್ಯೂ ಪಾಯಿಂಟ್ ಉಂಟಂತೆ, ಎಂತ ಉಂಟು ಗೊತ್ತಿಲ್ಲ, ಹೋಗ್ತಿದ್ದೇವೆ, ತೋರಿಸ್ತೇವೆ. ಹೊರಡುವಲ್ಲ. ಅಂಗಡಿಯಿಂದ ಹೊರಡ್ತಿದ್ದೇವೆ. ತುಂಬ ಬಿಸಿಲುಂಟು ಇವತ್ತು. ಮೊನ್ನೆಯಿಂದ ಹಾಗೆ ಒಂದು 15 ದಿವಸದಿಂದ ತುಂಬ ಬಿಸಿಲು. ಕೆಲವೊಮ್ಮೆ ಮಳೆ ಬರ್ತದೆ. ಅದಂದರೆ ಮಳೆಗಾಲದಲ್ಲಿ ಸಡನ್ ಬಿಸಿಲು ಬಂದರೆ ನಮಗೆ ಸೆಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಾಗ್ತದೆ. ಹಾಗಾಗಿ ಬಿಸಿಲಿನ ತೀವ್ರತೆ ಜಾಸ್ತಿ ಅನಿಸೋದು. ನನಗೆ ಅಲ್ಲಿದ್ದು ರೂಟ್ ಗೊತ್ತಿಲ್ಲ. ಅದು ಹತ್ತಿರ ಉಂಟು, ಜಾಸ್ತಿ ಡಿಸ್ಟೆನ್ಸ್ ಇಲ್ಲ. ಆದರೆ ಸ್ವಲ್ಪ ಅಲ್ಲಿ ಕೇಳಬೇಕಾಗ್ತದೆ. ನನ್ನ ಒಂದು ಇದುಂಟು, ಹೇಗೆ ಅಂದಾಜು ಹೀಗೆ ಹೋಗ್ಬೋದು ಅಂಥೇಳಿ. ಹೊಸ ಒಂದು ರೋಡ್ ಆಗಿದೆ ಅಂತೆ ಅಲ್ಲಿ ಹೋಗಲಿಕ್ಕೆ. ಅಲ್ಲಿ ಹೋದ ನಂತರ ನೋಡು ಹೇಗಾಗ್ತದೆ ಅಂತೇಳಿ. ಅದು ಒಂದು ವ್ಯೂ ಪಾಯಿಂಟ್ಸ್ ಹೌದಂತೆ, ಒಳ್ಳೊಳ್ಳೆ ಸೀನ್ಸ್ ಅಲ್ಲಿಂದ ಕಾಣ್ತದಂತೆ. ನನಗೆ ಹೋದವರು ನಮ್ಮ ಐಸ್ಗುರು ಹೋಗಿದ್ರು ಅಲ್ಲಿಗೆ. ಅವರು ಹೇಳಿದ್ದು ಸಾಯಂಕಾಲ ಆದರೆ ಅವರು ಸಹ ಬರ್ತೇನೆ ಹೇಳಿದರು. ಮತ್ತು ಸಾಯಂಕಾಲ ಆಗುವಾಗ ಮಳೆ ಸ್ಟಾರ್ಟ್ ಆಗ್ತದೆ ಯಾವಾಗಲೂ. ಅದಕ್ಕೆ ನಾವು ಮಧ್ಯಾಹ್ನದೊಳಗೆ ನಮ್ಮ ಲಾಗ್ ಮುಗಿಸ್ಬೇಕಂತೇಳಿ ಬೇಗ ಹೊರಟದ್ದು. ಪ್ರಸನ್ನ ಕಾಲೇಜ್ ಎದುರು ಅಂತ ಹೇಳಿದ್ದು ಅದೇ ಇರಬೇಕಲ್ಲ. ನೋಡು, ಗಟ್ಟಿ ಕೂತ್ಕೋ, ಸ್ವಲ್ಪ ಅಪ್ಪ ಉಂಟು. ಹಾಂ, ಫಸ್ಟ್ ಟೈಮ್ ಬರೋದು ಈ ಪ್ಲೇಸಿಗೆ. ಹಾಗೆ ಹೇಗೆ ಹೋಗೋದು ಗೊತ್ತಿಲ್ಲ. ಹಾಂ, ನಾನು ಗೈಸಿದ್ದು ಇನ್ನೊಂದು ಆಚೆ ಒಂದು ಕಾಂಕ್ರೀಟ್ ರೋಡ್ ಉಂಟು. ಒಮ್ಮೆ ಹೋಗಿ ಬರುವ. ಇದು ಸರಿ ಇರ್ಬೋದು, ಇಲ್ಲದ್ರೆ ಇನ್ನೊಂದು ರಸ್ತೆಯಲ್ಲಿ ಹೋದರೆ ಆಯಿತು. ನೋಡಿ ಹೇಗೆ ಉಂಟು ನೋಡಿ, ಫುಲ್ಲು 80 ಡಿಗ್ರಿ. ರೆಡ್ ಬುಲ್ಲಲ್ಲಿ ಬರ್ಬೋದಿತ್ತ ನಿಂಗೆ? ಹತ್ತಿಸ್ಬೋದಿತ್ತ? ತುಂಬ ಹೈಟ್ ಪ್ಲೇಸ್ ಅಂತ ಇದು. ನೋಡೋವಾಗಲೇ ಗೊತ್ತಾಗ್ತದೆ. ನೋಡಿ, ಸ್ವಲ್ಪ ಆಫ್ ರೋಡ್ ಉಂಟು ಇಲ್ಲಿ. ಒಂದು ರೈಟ್ ಉಂಟು, ಇದು ಅಂತ ಕನ್ಫ್ಯೂಸು. ನನ್ನ ಪ್ರಕಾರ ಆ ರೈಟಾ ಅಂತ ಅಲ್ಲ, ಒಂದು ಗೆಸ್. ನೋಡು, ಅಲ್ಲಿವರೆಗೆ ಹೋಗುವ, ಇಲ್ಲದ್ರೆ ಆ ರೈಟಿಗೆ ಹೋಗುವ. ಇದು ಸಹ ರಬ್ಬರ್ ಪ್ಲಾಂಟೇಶನ್ನಾಗೆ ಕಾಣ್ತದೆ. ಅಲ್ಲ, ಇದೆ ಸರಿ ಕಾಣ್ತಾ ಉಂಟು ಅಲ್ಲಿ. ಫುಲ್ ನೇಚರ್ ಉಂಟು ಆಚೆ ಈಚೆ. ಎಲ್ಲಿ ನಿಜವಾಗಿ ಸಾಯಂಕಾಲ ಆಗುವಾಗ ಬರಬೇಕು. ಹಾಂ, ಇನ್ನೊಮ್ಮೆ ಬರುವ ಅದಕ್ಕಂತೇಳಿ. ಹಾಂ, ಮನೆ ಎಲ್ಲ ಉಂಟು. ಇದೇ ನಮ್ಮ ಪಿಲಿ ಪಂಜರ. ನಾವು ಹೊರಗಿಂದಲೇ ತೋರಿಸ್ತೇವೆ. ಇದ್ರ ವ್ಯೂ ನೋಡಿ, ಗಡೆಗಲ್ಲಿದು ವ್ಯೂ. ಅಲ್ಲಿ ಸ್ವಲ್ಪ ವ್ಯೂ ಪಾಯಿಂಟ್ ತೋರಿಸ್ತೇವೆ. ಹೇಗುಂಟು ಪ್ಲೇಸ್? ಸೂಪರ್ ಇದೆ. ಈವ್ನಿಂಗ್ ಬರಬೇಕು, ಭಾರಿ ಖುಷಿ ಆಗುತ್ತೆ.
ಸಹ ಮೈನ್ ರೋಡ್ಗಿಂತ ಜಸ್ಟ್ ಒಳಗಡೆ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲೊಮ್ಮೆ ಸಾಯಂಕಾಲ ಬರುವ, ಸಾಯಂಕಾಲ ಬಂದು ಕೂತ್ಕೊಳ್ಬೇಕು. ಭಾರಿ ಚಂದದ ಜಾಗ. ಎಂತ ಹೆಸರು? ಅವರಿಗೆ ಬೈಕ್ ನಿಲ್ಸುವಾಗ ಹೆದರಿಕೆ ಆಯ್ತು ಪಾಪ ಇಬ್ಬರಿಗೆ. ಸೈಲೆಂಟ್ ಆಗಿ ಹೋಗ್ತಾ ಇದ್ರು. ಹೆದರಿಕೆ ಆಯ್ತಾ? ಪಿಲಿಪಂಜರದಿಂದ ಹೊರಡುವಾಗ ಇಬ್ರು ಸಿಕ್ಕಿದ್ರು. ಅವರು ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ, ಯಾವ ಚಾನಲ್ ಅಂತ ಕೇಳಿ. ಪ್ರಜ್ಞಾ ಮತ್ತೆ ಸುನೀತಾ. ಪ್ರಜ್ಞಾ ಭಾರತಿ. ಥ್ಯಾಂಕ್ ಯು. ನಿಮಗೆ ನಮ್ಮ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಅವ್ರ ಪಾಪ ಮುಖನೇ ತೋರಿಸ್ತಾ ಇದ್ರು. ಮುಖ ತೋರಿಸಿದ್ರು. ಪ್ಲೇಸ್ ಅಂತೂ ಸೂಪರ್ ಆಗಿದೆ. ನಿಮ್ಮ ಮೇಲೆ ಯಾರಾದರೂ ಗೆಸ್ಟ್ ಎಲ್ಲ ಬಂದರೆ ಈವ್ನಿಂಗ್ ಬರಲಿಕ್ಕೆ ತುಂಬಾ ಚೆನ್ನಾಗಿದೆ ವ್ಯೂ ಪಾಯಿಂಟ್. ಯಾಕಂದರೆ ನಮ್ಮ ಗಡಾಯಿ ಕಲ್ಲು ಕಾಣಿಸುತ್ತೆ ತುಂಬಾ. ಅಲ್ಲಿ ಆ ಕಡೆ ಯಾವುದಾದ್ರು ಪ್ಲೇಸ್ ಫುಲ್ ಬೆಳ್ತಂಗಡಿ ಸಿಟಿ ಗುರನ್ಕೆರೆಯವರೆಗೆ ಕಾಣ್ತದೆ, ನೋಡ್ಬೋದು. ಮತ್ತೆ ಇವು ಸಂಜೆ ಬಂದರೆ ತುಂಬ ಒಳ್ಳೆ ಗಾಳಿ ಇರುತ್ತೆ, ಯಾಕಂದರೆ ತುಂಬ ಹೈಟಲ್ಲಿದೆ ಪ್ಲೇಸ್. ನನ್ನ ಫ್ರೆಂಡ್ ಹೇಳಿದ ಆ್ಯಕ್ಚುಲಿ ಸಾಯಂಕಾಲ ಹೋಗಬೇಕು ನಾವು. ಅಂದರೆ ಸಾಯಂಕಾಲ ಮಳೆ ಬಂದರೆ ನಮಗೆ ಲಾಗ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ತುಂಬ ಹತ್ತಿರ ಇದೆ ಬೆಳ್ತಂಗಡಿಯಿಂದ, ಮತ್ತು ಉಜಿರೆಯಿಂದ ಕೂಡ ತುಂಬಾ ಹತ್ತಿರ ಇದೆ. ಮತ್ತು ಬರೋ ದಾರಿ ಅಂತೂ ನಮ್ಮ ಮೋಟೋ ಲಾಗ್ ನೀವು ಫುಲ್ ನೋಡಿ. ಕೆಲವರು ಏನಂದರೆ ಮೋಟೋ ಲಾಗ್ ಫುಲ್ ನೋಡೋದಿಲ್ಲ ನೀವು, ಮತ್ತು ಹೇಳ್ತೀರಾ ನೀವು ಮೆನ್ಷನ್ ಮಾಡಲಿಲ್ಲ ಪ್ಲೇಸ್ ಅಂತ. ಈಗ ಎಲ್ಲ ಮೆನ್ಷನ್ ಮಾಡಲಿಕ್ಕಾಗಲ್ಲ, ತುಂಬ ಲಾಂಗ್ ಆಗುತ್ತೆ ವೀಡಿಯೋ. ಸೊ ನಾವು ಆಲ್ಮೋಸ್ಟ್ ಡೈಲಿ ಲಾಗ್ ಅಂದರೆ ಸ್ವಲ್ಪ ಶಾರ್ಟ್ ಮಾಡಬೇಕಾಗತ್ತೆ, ಲಾಂಗ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಮೋಟೋ ಲಾಗ್ ಸ್ವಲ್ಪ ಅಬ್ಸರ್ವ್ ಮಾಡಿ, ನೀವು ಕೇಳಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋದಲ್ಲಿ ಕೂಡ ತುಂಬಾ ಜನ ಹರ್ಷ ಅವರಿಗೆ ತುಂಬ ಕಮೆಂಟ್ ಮಾಡಿದ್ದಾರೆ. ಸೊ ಅವರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ, ಹೊಸ ವಿಷಯದೊಂದಿಗೆ ಸಿಗ್ತೀವಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.